NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮೆಟ್ರೋ ಏನಿದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಯುವತಿಯರ ಗುಂಪೊಂದು ನೆಲದ ಮೇಲೆ ಕುಳಿತುಕೊಂಡು ಜೋರಾಗಿ ಹಾಡನ್ನ ಹಾಡ್ತಾ ನಿಯಮವನ್ನ ಉಲ್ಲಂಘನೆ ಮಾಡಿದೆ. ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು, ಸಾರ್ವಜನಿಕರು ದೆಹಲಿ ಮೆಟ್ರೋದಂತಹ ಸಂಸ್ಕೃತಿ ಬೆಂಗಳೂರಿಗೆ ಬೇಡ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿಯ ಹೆಮ್ಮೆಯ ನಮ್ಮ ಮೆಟ್ರೋ ಇತ್ತೀಚೆಗೆ ಕೇವಲ ಹೊಸ ಮಾರ್ಗಗಳಿಂದ ಮಾತ್ರ ಅಲ್ಲದೆ ಪ್ರಯಾಣಿಕರ ಅಶಿಸ್ತು ಮತ್ತು ಹಿಡಿದು ಯುವಕನೊಬ್ಬ ಆತಂಕವನ್ನ ಸೃಷ್ಟಿ ಮಾಡಿದಂತಹ ಘಟನೆ ಮಾಸುವ ಮುನ್ನವೇ ಈಗ ಯುವತಿಯರ ಗುಂಪೊಂದು ಮೆಟ್ರೋ ನಿಯಮಗಳನ್ನ ಗಾಳಿಗೆ ತೂರಿ ಉದ್ದಟತನ ಮೆರೆದಿದೆ. ನಮ್ಮ ಮೆಟ್ರೋದಲ್ಲಿನ ಮೂಲ ನಿಯಮ ಏನು ಅಂತ ಹೇಳಿದ್ರೆ, ಅಲ್ಲಿನ ಫ್ಲೋರ್ ಮೇಲೆ ಯಾರು ಕುಳಿತುಕೊಳ್ಬಾರ್ದು ಹಾಗೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬಾರದು ಅನ್ನುವಂಥದ್ದು. ಆದರೆ ಇತ್ತೀಚೆಗೆ ವೈರಲ್ ಆದ ವಿಡಿಯೋದಲ್ಲಿ ಪರಭಾಷಾ ಯುವತಿಯರು ಬೆಂಗಳೂರು ಮೆಟ್ರೋವನ್ನ ಅಕ್ಷರಶಃ ಡಿಸ್ಕೋ ಬಾರ್ ರೀತಿಯಲ್ಲಿ ಮಾಡಿದ್ದಾರೆ. ಫ್ಲೋರ್ ಅಲ್ಲಿ ಕೂತ್ಕೊಂಡಿರುವಂತದ್ದು ಮಾತ್ರವಲ್ಲದೆ ಜೋರಾದ ದನಿಯಲ್ಲಿ ಹಾಡುಗಳನ್ನ ಹಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಪ್ರಕಾರವಾಗಿ ಮೆಟ್ರೋ ರೈಲಿನ ಮಹಿಳಾ ಬೋಗಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಯುವತಿಯರ ಗುಂಪೊಂದು ಸೀಟುಗಳು ಭರ್ತಿಯಾಗಿದ್ದ ಕಾರಣ ಬೋಗಿಯ ನೆಲ ಅಂದ್ರೆ ಫ್ಲೋರ್ ಮೇಲೆ ಗುಂಪಾಗಿ ಕೂತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜೋರು ಧ್ವನಿಯಲ್ಲಿ ಹಾಡುಗಳನ್ನ ಹಾಡುತ್ತಾ ಸಹ ಪ್ರಯಾಣಿಕರಿಗೆ ತೀವ್ರ ಕಿರಿಕಿರಿಯನ್ನ ಉಂಟು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಬಾರದು ಅನ್ನುವಂತಹ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಈ ಯುವತಿಯರು ವರ್ತಿಸ್ತಾ ಇರುವಂತದ್ದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ದೆಹಲಿ ಮೆಟ್ರೋ ಮಾದರಿ ಬೇಡ ಅಂತ ಹೇಳಿ ಆಕ್ರೋಶ. ದೆಹಲಿ ಮೆಟ್ರೋದಲ್ಲಿ ಪ್ರೇಮಿಗಳ ರೊಮ್ಯಾನ್ಸ್, ರೀಲ್ಸ್ ಹಾವಳಿ ಮತ್ತು ವಿಚಿತ್ರ ವರ್ತನೆಗಳು ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಈಗ ಬೆಂಗಳೂರು ಮೆಟ್ರೋ ಕೂಡ ಅದೇ ಹಾದಿಯನ್ನ ಹಿಡಿತಾ ಇದೆಯಾ ಅನ್ನುವಂಥದ್ದು ಸಾರ್ವಜನಿಕರಿಗೆ ಆತಂಕ ಮೂಡಿಸ್ತಾ ಇದೆ. ನಮ್ಮ ಮೆಟ್ರೋ ನಿಯದಂತೆ ನೆಲದ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ. ಲೈಕ್ಸ್ ಮತ್ತು ಕಮೆಂಟ್ಸ್ಗಾಗಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಇವರಿಗೆ ಕಠಿಣ ಶಿಕ್ಷೆ ವಿಧಿಸದೇ ಇದ್ರೆ ಬೇರೆಯವರು ಕೂಡ ಇದನ್ನೇ ಅನುಸರಿಸ್ತಾರೆ. ಇಂತಹ ವರ್ತನೆಯಿಂದ ಬೆಂಗಳೂರಿನ ಘನತೆಗೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ ನೆಟ್ಟಿಗರು BMRCL ಗಮನವನ್ನ ಸೆಳೆದಿದ್ದಾರೆ. ಸುಗಮ ಮತ್ತು ಶಾಂತಿಯುತ ಪ್ರಯಾಣದ ದೃಷ್ಟಿಯಿಂದ BMRCL ಈಗಾಗಲೇ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತಂದಿದೆ. ಜೋರು ಧ್ವನಿಯಲ್ಲಿ ರೀಲ್ಸ್ ಗಳನ್ನ ನೋಡುವಂಥದ್ದು ಅಥವಾ ಹಾಡುಗಳನ್ನ ಕೇಳುವಂಥದ್ದನ್ನ ನಿಷೇಧ ಮಾಡಲಾಗಿದೆ. ರೈಲಿನ ನೆಲದ ಮೇಲೆ ಕೂತ್ಕೊಳ್ಳುವಂಥದ್ದು, ತಿಂಡಿ ತಿನ್ನುವಂಥದ್ದು, ಅತಿಯಾದ ಪಾನಮತ್ತರಾಗಿ ಸಂಚರಿಸುವಂಥದ್ದು ಮತ್ತು ಗುಟ್ಕಾ ಸೇವನೆಗೆ ಕಟ್ಟುನಿಟ್ಟಿನ ನಿಷೇಧ ಇದೆ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡದ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುತ್ತೆ. ಕೆಲ ದಿನಗಳ ಹಿಂದೆ ಬಿಹಾರ ಮೂಲದ ವ್ಯಕ್ತಿಯೊಬ್ಬ ದೀಪಾಂಜಲಿ ನಗರ ನಿಲ್ದಾಣದಲ್ಲಿ ಆಟಿಕೆ ಗನ್ನನ್ನ ಹಿಡಿದು ಪ್ರಯಾಣಿಕರನ್ನ ಹೆದರಿಸುವಂತ ಪ್ರ್ಯಾಂಕ್ ಮಾಡಿದ್ದ. ಕೂಡಲೇ ಆತನನ್ನ ವಶಕ್ಕೆ ಪಡೆದ ಪೊಲೀಸರು ಎಚ್ಚರಿಕೆಯನ್ನ ನೀಡಿ ಕಳುಹಿಸಿದ್ರು ಹಾಗೂ ಮೆಟ್ರೋ ಅಧಿಕಾರಿಗಳು 400 ರೂಪಾಯಿ ದಂಡವನ್ನ ವಿಧಿಸಿದ್ರು. ಸತತವಾಗಿ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇರುವುದರಿಂದಾಗಿ ಮೆಟ್ರೋ ಸಿಬ್ಬಂದಿಗಳು ಭದ್ರತೆ ಮತ್ತು ತಪಾಸಣೆಯನ್ನ ಇನ್ನಷ್ಟು ಬಿಗಿಗೊಳಿಸಬೇಕು, ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.